ಇವಾಗಂತೂ ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ಟ್ರೆಂಡಿಂಗ್ ಆಗ್ಬಿಡಿದೆ. ಏನಪ್ಪಾ ವಿಷಯ ಅಂದ್ರೆ ಆಟೋ ಡಿ.ಎಂ, ಆಟೋ ಲಿಂಕ್ ಅಂತ ಕಮೆಂಟ್ ಮಾಡಿ, ಡಿ.ಎಂ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಫಾರ್ ಲಿಂಕ್ ಅಂತ ಈ ತರ ಒಂದು ಸಬ್ಜೆಕ್ಟ್ ನ ಇಟ್ಕೊಂಡು ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರೋದು ತುಂಬಾನೇ ಟ್ರೆಂಡಿಂಗ್ ಆಗ್ಬಿಡಿದೆ. ಅಫ್ಕೋರ್ಸ್ ಅದ್ರಲ್ಲಿ ನಾವು ದುಡ್ಡು ಮಾಡ್ಕೊಬಹುದು, ಇನ್ಸ್ಟಾಗ್ರಾಮ್ ಕಡೆಯಿಂದನೂ ಅರ್ನ್ ಮಾಡ್ಕೊಬಹುದು. ಅದ್ರಲ್ಲಿ ವಿಡಿಯೋಸ್ ಎಲ್ಲ ಚೆನ್ನಾಗಿ ವ್ಯೂಸ್ ಬಂದು ಪ್ರಮೋಷನ್ ಎಲ್ಲ ಸಿಗುತ್ತೆ, ಬ್ರ್ಯಾಂಡ್ ಕೊಲಾಬ್ ಎಲ್ಲ ಸಿಗುತ್ತೆ ಇನ್ಸ್ಟಾಗ್ರಾಮ್ ಕಡೆಯಿಂದ. ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಮೇಶೋ ಕ್ರಿಯೇಟರ್ ಕ್ಲಬ್ ನ ನಾವು ಓಪನ್ ಮಾಡ್ಕೊಂಡು ಅದ್ರಲ್ಲಿ ಆಟೋ ಡಿ.ಎಂ ಹೆಂಗ್ ಮಾಡ್ತಾರೆ ಇದ್ರ ಬಗ್ಗೆ ನಾನು ಇವತ್ತು ಪೂರ್ತಿ ವಿಡಿಯೋನ ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತಾ ಇದ್ದೀನಿ. ಆಟೋ ಡಿ.ಎಂ ಆ ವಿಡಿಯೋನ ಹಾಕ್ಬಿಟ್ಟು ಅದಕ್ಕೆ ನಾವು ಲಿಂಕ್ ಅಂತ ಅಥವಾ ಡಿ.ಎಂ ಅಂತ ಕಮೆಂಟ್ ಮಾಡಿದ್ರೆ ನಮ್ಗೆ ಡೈರೆಕ್ಟ್ ಲಿಂಕ್ ಬರುತ್ತೆ. ಅವರು ಲಿಂಕ್ ನ ಪ್ರತಿಯೊಬ್ಬರ ಅಕೌಂಟ್ಗೂ ಕುತ್ಕೊಂಡು ಮೆಸೇಜ್ ಮಾಡಲ್ಲ. ಎಷ್ಟೋ ಜನ ಕೆಲವೊಂದು ವಿಡಿಯೋಸ್ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದ್ರೆ ತುಂಬಾ ಜನ ಕಮೆಂಟ್ ಹಾಕಿರ್ತಾರೆ ಲಿಂಕ್ ಡಿ.ಎಂ ಅಂದ್ಬಿಟ್ಟು. ಪ್ರತಿಯೊಬ್ಬರಿಗೂ ಅವರು ಕಮೆಂಟ್ ಅವ್ರು ಒಬ್ಬೊಬ್ರಿಗೂ ಕಮೆಂಟ್ ಮಾಡ್ಕೊಂಡು ಕೂಡಲ್ಲ. ಆಟೋಮೆಟಿಕ್ ಡಿ.ಎಂ ಅಂದ್ರೆ ಆಟೋಮೆಟಿಕ್ ಅವರಿಗೆ ಸೆಂಡ್ ಆಗೋ ತರ ಒಂದು ಆಪ್ಷನ್ ಇರುತ್ತೆ, ಅದನ್ನ ಮಾಡ್ಕೊಂಡಿರ್ತಾರೆ. ಸೊ ಆಪ್ಷನ್ ಎಲ್ಲಿರುತ್ತೆ, ಮೇಶೋ ಕ್ರಿಯೇಟರ್ ಕ್ಲಬ್ ನಲ್ಲಿ ಯಾವ ರೀತಿ ಈ ರೀಲ್ಸ್ ನ ಶೇರ್ ಮಾಡ್ಕೊಬೇಕು ಮತ್ತೆ ಯಾವ ರೀತಿ ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕು ಅನ್ನೋದನ್ನ ಆಟೋ ಡಿ.ಎಂ ಲಿಂಕ್ ಇವತ್ತು ಪೂರ್ತಿ ವಿಡಿಯೋ ಇರುತ್ತೆ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ವಿಡಿಯೋದಲ್ಲಿ ಏನಿರುತ್ತೆ ಅಂತ ಅರ್ಥ ಆಗುತ್ತೆ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಇನ್ಫಾರ್ಮೇಶನ್ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ನ ಆನ್ ಮಾಡ್ಕೊಂಡ್ರೆ ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋನು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಓಪನ್ ಮಾಡಿದ್ರೆ ಬರೀ ರೀಲ್ಸ್ ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡೋದು, ಮತ್ತೆ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು, ಲಿಂಕ್ ಬೇಕಂದ್ರೆ ಕಮೆಂಟ್ ಮಾಡಿ, ಸಾಮಾನ್ಯವಾಗಿ ಎಲ್ರು ನೋಡಿರ್ತೀರ ಅಲ್ವಾ. ಆ ತರ ಅವಕಾಶ ನಿಮ್ಗೂ ಸಿಗ್ಬೇಕಾ? ನೀವು ಆ ರೀತಿ ಮಾಡ್ಬೇಕು ಅಂತ ನಿಮ್ ಮನ್ಸಲ್ಲೂ ಆ ತರ ಒಂದು ಆಸೆ ಇದೆಯಾ? ನೀವು ಮಾಡ್ಬೋದು. ಇದಕ್ಕೆ ಅದೇ ತರ ಇರ್ಬೇಕು ಇದೇ ತರ ಇರ್ಬೇಕು ಅಂದ್ಬಿಟ್ಟು ಯಾವ್ದೇ ಒಂದ್ ರೂಲ್ಸ್ ಇರಲ್ಲ. ಓಕೆನಾ? ನಮ್ಗೆ ಮೊಬೈಲ್ ಯೂಸ್ ಮಾಡೋದಕ್ ಬಂದ್ರೆ ಸಾಕು, ಅದೇನೇನಿರುತ್ತೆ ಅಪ್ಡೇಟ್ ಗಳನ್ನ ಚೆಕ್ ಮಾಡ್ಕೊಂಡು ನಾವು ಅದೇ ರೀತಿ ಫಾಲೋ ಮಾಡ್ಕೊಂಡು ಹೋದ್ರೆ ನೀವು ಕೂಡ ಮಾಡ್ಬೋದು, ನಾನು ಕೂಡ ಮಾಡ್ಬೋದು. ಸೊ ನಾನ್ ಮಾಡ್ತಾ ಇದ್ದೀನಿ, ಅದನ್ನ ನಿಮಗ್ ತಿಳಿಸ್ಕೊಡೋಣ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಮ್ಮ ಹತ್ರ ಮೇಶೋ ಕ್ರಿಯೇಟರ್ ಆಪ್ ಇರ್ಬೇಕಾಗತ್ತೆ. ಮೇಶೋ ಕ್ರಿಯೇಟರ್ ಕ್ಲಬ್ ಯಾವ ರೀತಿ ಓಪನ್ ಮಾಡ್ಕೊಬೇಕು ಅಂದ್ಬಿಟ್ಟು ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ. ಆ ವಿಡಿಯೋದಲ್ಲಿ ಯಾವ ರೀತಿ ಏನೇನ್ ಮಾಡ್ಬೇಕು ಅಂದ್ಬಿಟ್ಟು ಫುಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವಾಗ ಆಟೋ ಡಿ.ಎಂ ಲಿಂಕ್ ಇದನ್ನ ಯಾವ ರೀತಿ ನಾವು ಅಪ್ಲೋಡ್ ಮಾಡ್ಬೇಕು, ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ರೀತಿ ರೀಲ್ ನ ಶೇರ್ ಮಾಡ್ಬೇಕು, ಮತ್ತೆ ಸ್ಟೋರಿಗೆ ಯಾವ ರೀತಿ ಲಿಂಕ್ ನ ಹಾಕ್ಬೇಕು, ಆಟೋ ಡಿ.ಎಂ ಲಿಂಕ್ ನ ಅದನ್ನ ಇವತ್ತು ನಾನು ನಿಮ್ಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಮೊಬೈಲ್ ತಗೊಂಡು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಳ್ತೀನಿ. ಓಕೆನಾ? ಫಸ್ಟ್ ನಾವು ಇವಾಗ ಮೀಶೋದು ಆ್ಯಪ್ ಮೈಶೋ ಕ್ರಿಯೇಟರ್ ಕ್ಲಬ್ಗೆ ನಾವು ಜಾಯಿನ್ ಆಗಿರ್ಬೇಕಾಗತ್ತೆ. ಜಾಯಿನ್ ಅಂದ್ರೆ ಎಲ್ರೂ ಜಾಯಿನ್ ಆಗೋದಕ್ಕಾಗಲ್ಲ. ಓಕೆನಾ? ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಮೀಶೋ ಕ್ರಿಯೇಟರ್ ಕ್ಲಬ್ ಓಪನ್ ಮಾಡ್ಕೊತೀನಿ. ಮೀಶೋ ಆ್ಯಪ್ ನ ಓಪನ್ ಮಾಡ್ಕೊಬೇಕಾಗತ್ತೆ. ಮೀಶೋ ಆ್ಯಪ್ ಓಪನ್ ಮಾಡ್ಕೊಂಡ್ರೆ ಮೇಲ್ಗಡೆ ಪ್ರೊಫೈಲ್ ಅಲ್ಲಿ ಒಂದು ಗೊಂಬೆ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಇದೆ ಅಲ್ವಾ, ಅದನ್ನ ಓಪನ್ ಅಂತ ಕೊಡಿ. ಓಪನ್ ಕೊಟ್ರೆ ಇಲ್ಲಿ ಆಟೋಮೆಟಿಕ್ ಡಿ.ಎಂ ಪ್ರಾಡಕ್ಟ್ ಲಿಂಕ್ ಟು ಯೂಸರ್ಸ್ ಅಂತ ಇದೆ. ಓಕೆನಾ? ಇವಾಗ ನಾವು ಇದು ಪ್ರಾಡಕ್ಟ್ ನಾವೇನಾದ್ರೂ ಒಂದು ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ಅಥವಾ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಏನಾದ್ರು ಮಾಡಿದ್ರೆ ಆ ವಿಡಿಯೋನ ನಾನು ಯಾವ ರೀತಿ ಅಪ್ಲೋಡ್ ಮಾಡ್ಬಿಟ್ಟು ಯಾವ ರೀತಿ ಲಿಂಕ್ ನ ಶೇರ್ ಮಾಡ್ಬೇಕು ಅಂದ್ಬಿಟ್ಟು ನಾನು ಇವಾಗ ಸೆಂಡ್ ಪ್ರಾಡಕ್ಟ್ ಲಿಂಕ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಇವಾಗ ನಮ್ಗೆ ಕೇಳುತ್ತೆ ಇವಾಗ ಯಾವ ಪ್ರಾಡಕ್ಟ್. ನಾನು ಆಲ್ರೆಡಿ ನಿನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ಸೆಕೆಂಡ್ ಬಂದು ಅದನ್ನ ಸೆಲೆಕ್ಟ್ ಮಾಡ್ಕೊಂತಾ ಇದ್ದೀನಿ. ಕೆಳಗಡೆ ಕಂಟಿನ್ಯೂ ಅಂತ ಇದೆ, ಕಂಟಿನ್ಯೂ ಕೊಡ್ತಾ ಇದ್ದೀನಿ. ಇಲ್ಲಿ ಕೆಳಗ್ ಬಂದ್ರೆ ಸೆಲೆಕ್ಟ್ ಫ್ರಮ್ ಯುವರ್ ಮೇಶೋ ಆರ್ಡರ್ಸ್ ಅಂತ ಇದೆ. ಇನ್ ಕೇಸ್ ಇದನ್ನ ನಾನು ಆರ್ಡರ್ ಮಾಡ್ಕೊಂಡಿದ್ರೆ ಆ ಪಾರ್ಟ್ ಅಥವಾ ಆ ಒಂದು ಐಟಮ್ ನನಗೆ ರಿಸೀವ್ ಆಗಿದ್ರೆ ಅಂತ ಒಂದು ಪ್ರಾಡಕ್ಟ್ ಗಳು ಸೆಲೆಕ್ಟ್ ಫ್ರಮ್ ಯುವರ್ ಮೇಶೋ ಆರ್ಡರ್ ಅಂತ ಇರುತ್ತೆ ಅಲ್ವಾ, ಆ ಲಿಸ್ಟ್ ಅಲ್ಲಿ ಇರುತ್ತೆ. ಯಾವ್ದು ಹೇಳಿ? ನಾವು ಓನ್ ಆಗಿ ಬೈ ಮಾಡಿರ್ತೀವಲ್ವಾ ಅಂತ ಪ್ರಾಡಕ್ಟ್ ಗಳು ಸೆಲೆಕ್ಟ್ ಫ್ರಮ್ ಯುವರ್ ಮೇಶೋ ಆರ್ಡರ್ಸ್ ಅಂತ ಇದೆಯಲ್ಲ ಅಲ್ಲಿರುತ್ತೆ. ಇನ್ನ ಕೆಳಗಡೆ ಬಂದ್ರೆ ಸೆಲೆಕ್ಟ್ ಫ್ರಮ್ ಯುವರ್ ವಿಶ್ ಲಿಸ್ಟ್ ಅಂದ್ರೆ ಇದು ನಮ್ಗೆ ಚೆನ್ನಾಗಿ ಬೆನಿಫಿಟ್ ಇದೆ. ನಾವು ಒಂದು ಫೋಟೋ ಕೂಡ ಹಾಕ್ಬಿಟ್ಟು ಅದಕ್ಕೆ ಲಿಂಕ್ ಹಾಕ್ಬಿಟ್ಟು ಕೂಡ ನಾವು ಅಫಿಲಿಯೇಟ್ ಮಾರ್ಕೆಟ್ ಇಂದ ನಾವು ಸಪರೇಟ್ ಆಗಿ
ಅಮೌಂಟ್ ನ ಅರ್ನ್ ಮಾಡ್ಬೋದು. ನಾನು ಅದನ್ನ ನಿಮ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡಿ ಹೇಳ್ತೀನಿ. ಇವಾಗ ಇದು ಸೆಲೆಕ್ಟ್ ಫ್ರಮ್ ಯುವರ್ ವಿಶ್ ಲಿಂಕ್ ಅಂದ್ರೆ ಇವಾಗ ನಮ್ಗೆ ಪ್ರಾಡಕ್ಟ್ ನ ಬೈ ಮಾಡೋದಕ್ಕಾಗಲ್ಲ, ಬಟ್ ನಾವ್ ಹಾಗೆ ಅದನ್ನ ಅಫಿಲಿಯೇಟೆಡ್ ಮಾರ್ಕೆಟಿಂಗ್ ತರ ಲಿಂಕ್ ಹಾಕ್ಬಿಟ್ಟು ನಾವು ಅದನ್ನ ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡೋ ತರ, ಮತ್ತೆ ಅದ್ರ ಬಗ್ಗೆ ವಿಡಿಯೋ ಏನಾದ್ರು ಮಾಡ್ಬಿಟ್ಟು ಅಥವಾ ಫೋಟೋನ ಹಾಕ್ಬಿಟ್ಟು ಲಿಂಕ್ ಹಾಕ್ಬಿಟ್ಟು ಲಿಂಕ್ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋ ಅಂತದ್ದು ಇರುತ್ತೆ. ಇನ್ ಕೇಸ್ ಅದನ್ನ ತಗೊಳಕ್ ಆಗಿಲ್ಲ ಅಂದ್ರೂ ನಾವು ಇವಾಗ ಆಮೇಲೆ ತೋರಿಸ್ತೀನಿ. ಸೆಲೆಕ್ಟ್ ಫ್ರಮ್ ಯುವರ್ ವಿಶ್ ಲಿಂಕ್ ಅನ್ನೋದನ್ನ ನಾವು ಯಾವ ರೀತಿ ವಿಶ್ ಲಿಂಕ್ ಗೆ ಹಾಕೊಬೇಕು ವಿಶ್ ಲಿಂಕ್ ಅಕೌಂಟ್ ಗೆ ಅಂದ್ಬಿಟ್ಟು ನಾನು ಆಮೇಲೆ ತೋರಿಸ್ತೀನಿ. ಇನ್ನ ಪೇಸ್ಟ್ ಮೀಶೋ ಪ್ರಾಡಕ್ಟ್ ಲಿಂಕ್ ಅಂತ ಇದೆ ಅಲ್ವಾ, ಅದು ಇವಾಗ ಮೀಶೋದಲ್ಲಿ ನೀವು ಒಂದು ಪ್ರಾಡಕ್ಟ್ ನ ನೋಡ್ತೀರಾ, ಅದು ಇಷ್ಟ ಆಗುತ್ತೆ ನಿಮ್ಗೆ, ನೀವು ಅದಕ್ಕೆ ಅಫಿಲಿಯೇಟ್ ಲಿಂಕ್ ಹಾಕ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ. ಸೊ ಆವಾಗ ನೀವು ಕಾಪಿ ಪೇಸ್ಟ್ ಮಾಡ್ಕೊಂಡ್ರೆ ಅಲ್ಲಿ ಬರುತ್ತೆ. ನಾನು ಬ್ಯಾಕ್ ಹೋಗ್ಬಿಟ್ಟು ತೋರಿಸ್ತೀನಿ ನಿಮ್ಗೆ ಯಾವ ತರ ಅಂದ್ಬಿಟ್ಟು. ನೋಡಿ ಇವಾಗ ಅಕೌಂಟ್ ಬಂದ್ವಿ ಅಲ್ವಾ. ಇವಾಗ ನಾನು ಡಿ ಎಂ ಮಾಡಕ್ ಹೋಗಿದ್ದಂತ ಪ್ರಾಡಕ್ಟ್ ನ ನಾನು ಪರ್ಚೇಸ್ ಮಾಡಿಲ್ಲ, ಓಕೆನಾ. ಇದನ್ನ ಓಪನ್ ಮಾಡಿದೆ. ಇಲ್ಲಿ ಮೇಲ್ಗಡೆ ಸರ್ಚ್ ಆಪ್ಷನ್ ಇದೆ, ಮತ್ತೆ ಹಾರ್ಟ್ ಸಿಂಬಲ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ತರ ನಾನು ಅದು ವಿಶ್ ಲಿಸ್ಟ್ ಏನೇನು ಐಟಮ್ಗಳನ್ನ ಹಾಕಿರ್ತೀನಿ ಆ ಲಿಸ್ಟ್ ಗೆ ಓಪನ್ ಆಗುತ್ತೆ. ಇವಾಗ ಎಕ್ಸಾಂಪಲ್ ನಾನು ಇದಿಷ್ಟನ್ನು ವಿಶ್ ಲಿಂಕ್ ಅಲ್ಲಿ ಹಾಕಿದ್ದೀನಿ. ಕೆಳಗಡೆ ನೋಡಿ ಇಲ್ಲಿ ವಿಶ್ ಲಿಸ್ಟೆಡ್ ಅಂತ ಇದೆ, ಪಕ್ಕದಲ್ಲಿ ಶೇರ್ ಆಪ್ಷನ್ ಇದೆ. ವಿಶ್ ಲಿಂಕ್ ಇವಾಗ ನಾನು ಇದು ವಿಶ್ ಲಿಂಕ್ ಗೆ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೈನ್ ಆರ್ಟ್ ಇರುತ್ತೆ. ಇನ್ ಕೇಸ್ ನಾನು ಅದನ್ನ ಸೆಲೆಕ್ಟ್ ಮಾಡ್ಕೊಂಡೆ ಅಂದ್ರೆ ಅದು ರೆಡ್ ಕಲರ್ ಆಗುತ್ತೆ ಹಾರ್ಟ್, ಓಕೆನಾ. ಇವಾಗ ಇದು ವಿಶ್ ಲಿಸ್ಟೆಡ್ ಅಕೌಂಟ್ ಗೆ ಹ್ಯಾಡ್ ಆಗಿರುತ್ತೆ. ಇನ್ನ ಪಕ್ಕದಲ್ಲಿ ಶೇರ್ ಆಪ್ಷನ್ ಇದೆ ಅಲ್ವಾ, ಅದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಪಿ ಟು ಕ್ಲಿಕ್ ಬಾರ್ಡ್ ಅಂತ ಇದೆ ಅಲ್ವಾ, ಅದನ್ನ ಕಾಪಿ ಮಾಡ್ಕೊಳ್ಳಿ, ಓಕೆನಾ. ಇವಾಗ ಅದು ಕಾಪಿ ಆಯ್ತು. ಇವಾಗ ನಾನು ಇದನ್ನ ತಗೊಂಡಿಲ್ಲ ಪ್ರಾಡಕ್ಟ್ ನ, ನಾನು ಇವಾಗ ಇದಕ್ಕೆ ಅಫಿಲಿಟಿ ಲಿಂಕ್ ಹಾಕ್ಬೇಕು. ಯಾವ ರೀತಿ ಹಾಕ್ಬೇಕು ಅಂತ ನಾನು ಇವಾಗ ಹೇಳ್ಕೊಡ್ತೀನಿ. ಬ್ಯಾಕ್ ಹೋಗೋಣ, ಮತ್ತೆ ಸೇಮ್ ಮೀಶೋ ಕ್ರಿಯೇಟರ್ ಕ್ಲಬ್ ಹೋಗೋಣ, ಓಪನ್ ಮಾಡ್ಕೊಳ್ಳೋಣ. ಇವಾಗ ಸೆಲೆಕ್ಟ್ ಫ್ರಮ್ ಅದಿದೆ ಅಲ್ವಾ, ಅವಾಗ್ಲೇ ಹೇಳಿದ್ದಲ್ಲ, ಅದನ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಇವಾಗ ಈ ಪ್ರಾಡಕ್ಟ್ ನ ಕಂಟಿನ್ಯೂ ಮಾಡ್ಕೊಂಡೆ. ಇವಾಗ ನೋಡಿ ಸೆಲೆಕ್ಟ್ ಫ್ರಮ್ ಯುವರ್ ವಿಶ್ ಲಿಸ್ಟ್ ಅಂತ ಇದೆ ಅಲ್ವಾ, ನೋಡಿ ಈ ಐಟಮ್ ಇಲ್ಲಿ ವಿಶ್ ಲಿಂಕ್ ಅಲ್ಲಿ ಸೆಲೆಕ್ಟ್ ಆಗಿದೆ. ನಾನು ಇದನ್ನ ಬೈ ಮಾಡಿಲ್ಲ, ವಿಶ್ ಲಿಸ್ಟ್ ಅಲ್ಲಿ ಹಾಕಿರೋದು, ಓಕೆನಾ. ಡನ್ ಅಂತ ಕೊಟ್ಟೆ. ಇವಾಗ ನಾನು ಇಲ್ಲಿ ಪೇಸ್ಟ್ ಮೀಶೋ ಪ್ರಾಡಕ್ಟ್ ಲಿಂಕ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಇವಾಗ ಆ ಪ್ರಾಡಕ್ಟ್ ನಾನು ವಿಶ್ ಲಿಂಕ್ಗೂ ಹಾಕೊಂಡಿರ ಡೈರೆಕ್ಟ್ ಅದು ಕಾಪಿ ಮಾಡಿದೆ, ಶೇರ್ ಹೋಗ್ಬಿಟ್ಟು ಕಾಪಿ ಮಾಡ್ಕೊಂಡೆ ಅಲ್ವಾ, ಅದನ್ನ ಇಲ್ಲಿ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಿದ್ರೆ ಇಲ್ಲಿ ಆಡ್ ಆಪ್ಷನ್ ಇದೆ ಅಲ್ವಾ, ಆಡ್ ಕೊಡೋಣ. ಅದು ಆಡ್ ಅಂತ ಕೊಟ್ರೆ ಆ ಪ್ರಾಡಕ್ಟ್ ಇಮೇಜ್ ಇಲ್ಲಿ ಕೆಳಗಡೆ ಬಂದ್ಬಿಡುತ್ತೆ, ಓಕೆನಾ. ಡನ್. ಇನ್ ಕೇಸ್ ನಾವ್ ಅದನ್ನ ತಗೊಳಕ್ ಆಗಿಲ್ಲ ಅಂದ್ರೆ, ವಿಶ್ ಲಿಸ್ಟ್ ಅಲ್ಲಿ ಹಾಕೊಳಕ್ ಆಗಿಲ್ಲ ಅಂದ್ರೆ, ಅದು ಏನು ಲಿಂಕ್ ಕಾಪಿ ಶೇರ್ ಆಪ್ಷನ್ ಇರುತ್ತೆ ಅಲ್ವಾ, ಶೇರ್ ಹೋಗ್ಬಿಟ್ಟು ಆ ಲಿಂಕ್ ನ ಪೇಸ್ಟ್ ಮಾಡ್ಕೊಂಡು ಪೇಸ್ಟ್ ಮೀಶೋ ಪ್ರಾಡಕ್ಟ್ ಲಿಂಕ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ಐಟಮ್ ಇಲ್ಲಿ ಬಂದ್ಬಿಡುತ್ತೆ ನಮ್ಗೆ. ನೋಡಿ ಇಮೇಜ್ ಇಲ್ಲಿ ಶೋ ಆಗುತ್ತೆ. ಸೊ ಇದಾದ್ಮೇಲೆ ಕಂಪ್ಲೀಟ್ ಅಂತ ಕೊಟ್ರೆ ಮುಗೀತು. ನಾನು ಆಲ್ರೆಡಿ ಇದು ಡಿ ಎಂ ಮಾಡಿದ್ದೀನಿ, ಅದಕ್ಕೆ ನನ್ಗೆ ಈ ತರ ಬರ್ತಿದೆ, ಓಕೆನಾ. ದಿಸ್ ಪೋಸ್ಟ್ ಈಸ್ ಆಲ್ರೆಡಿ ಎನೇಬಲ್ ಫಾರ್ ಆಟೋ ಡಿ ಎಂ ಅಂತ ಇದೆ. ಇನ್ ಕೇಸ್ ನೀವು ಮಾಡಿಲ್ಲ ಅಂದ್ರೆ ಅದು ಡೈರೆಕ್ಟ್ ಕಂಪ್ಲೀಟ್ ಅಂತ ಬರುತ್ತೆ. ನೆಕ್ಸ್ಟ್ ಹೋದ್ರೆ ವಿಶ್ ಲಿಂಕ್ ಅಲ್ಲಿ ಇರೋದನ್ನ ನಾನು ರಿಮೂವ್ ಮಾಡ್ಬಿಟ್ಟು ಮಾಡ್ಕೊಬಹುದು, ಇಲ್ಲ ಹಾಗೇನು ಡೈರೆಕ್ಟ್ ಕೂಡ ಹಾಕೊಬಹುದು. ಇವಾಗ ನಾನು ಇದು ನೆನ್ನೆ ಮಾಡಿದ್ದೀನಿ ಅಲ್ವಾ, ಕಾಪಿ ಮಾಡ್ಕೊಂತೀನಿ. ನೋಡಿ ಇದು ನೆನ್ನೆ ಮಾಡಿರೋದು, ಇಲ್ಲಿದೆ ನೋಡಿ ಕಾಪಿ ಕಲೆಕ್ಷನ್ ಲಿಂಕ್ ಅಂತ ಇದೆ. ಇವಾಗ ಲಿಂಕ್ ನ ಕಾಪಿ ಮಾಡ್ಕೊಂಡು ಯಾವ ರೀತಿ ಆಟೋ ಡಿ ಎಂ ಬರುತ್ತೆ ಅಂದ್ಬಿಟ್ಟು ಇವಾಗ ಸ್ಟೋರಿಗೆ ಹಾಕೊಳ್ತಾ ಇದ್ದೀನಿ. ನಾನು ಸ್ಕ್ರೀನ್ ಶಾಟ್ ತಗೊಬೇಕಾಗುತ್ತೆ, ಓಕೆನಾ. ನಾನು ಇವಾಗ ಮೀಶೋ ಅಕೌಂಟ್ ಹೋಗ್ಬಿಟ್ಟು, ನೀವು ಇದನ್ನ ಆಲ್ರೆಡಿ ಮುಂಚೆನೆ ತಗೊಂಡಿದ್ರೆ ಡೈರೆಕ್ಟ್ ಆ ತರ ಅಪ್ಲೋಡ್ ಮಾಡ್ಬೋದು, ಓಕೆನಾ. ಇವಾಗ ಇಲ್ಲಿ ಹೋದೆ, ಇದ್ರದ್ದು ಸ್ಕ್ರೀನ್ ಶಾಟ್ ತಗೊಳ್ಳೋಣ. ನೋಡಿ ಈ ತರ ಮಾಡ್ಬಿಟ್ಟು ಇವಾಗ ಸ್ಕ್ರೀನ್ ಶಾಟ್ ತಗೊಳ್ಳಿ. ಬ್ಯಾಕ್ ಹೋಗೋಣ, ಗ್ಯಾಲರಿಗೆ ಹೋಗೋಣ. ಇವಾಗ ಇದು ಸ್ಕ್ರೀನ್ ಶಾಟ್ ತಗೊಂಡಿರೋದು ಬಂದಿದೆ. ಇದನ್ನ ಸ್ವಲ್ಪ ಕ್ರಾಫ್ಟ್ ಮಾಡೋಣ ಈ ತರ. ಓಕೆ, ಸೇವ್ ಆಯ್ತು. ಇವಾಗ ನಾನು ಮೀಶೋ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಓಪನ್ ಮಾಡ್ಕೊಂಡೆ. ಇವಾಗ ಪ್ಲಸ್ ಇದೆ ಅಲ್ವಾ, ಸ್ಟೋರಿಗೆ ಹಾಕ್ಬೇಕು. ಸ್ಟೋರಿಗೆ ಹೋಗ್ಬಿಟ್ಟು ಇಲ್ಲಿ ಏನು ಇಮೇಜ್ ನ ನಾವು ಕ್ರಾಫ್ಟ್ ಮಾಡ್ಕೊಂಡಿದ್ವಿ ಅಲ್ವಾ,
ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಟಿಕ್ಕರ್ ಇದೆ ಅಲ್ವಾ, ಸ್ಟಿಕ್ಕರ್ ಮೇಲೆ ಹೋಗ್ಬಿಟ್ಟು ಲಿಂಕ್ ಅಂತ ಇದೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಏನ್ ಕಾಪಿ ಮಾಡ್ಕೊಂಡಿದ್ವಿ ಅದು ಪೇಸ್ಟ್ ಆಗುತ್ತೆ. ಇಲ್ಲಿ ಕಸ್ಟಮೈಸ್ ಸ್ಟಿಕ್ಕರ್ ಟೆಕ್ಸ್ಟ್ ಅಂತ ಇದೆ ಅಲ್ವಾ, ಅಲ್ಲಿ ನಾವು ಏನ್ ಬೇಕಾದ್ರೂ ಹಾಕೊಬಹುದು. ಶಾಪ್ ಟುಡೇ ಅಂತ ಹಾಕೊಳ್ಳೋಣ. ಶಾಪ್ ಟುಡೇ ಅನ್ಬಿಟ್ಟು ಹಾಕ್ಬಿಡೋಣ. ಇವಾಗ ಇಲ್ಲಿ ಬರುತ್ತೆ, ಇಲ್ಲಿ ಮೇಲ್ಗಡೆ ಹಾಕಿದ್ರೆ ಮುಗೀತು. ನಾವೇನಾದ್ರೂ ಬೇಕಂದ್ರೆ ಮ್ಯೂಸಿಕ್ ಬೇಕಂದ್ರೆ ಆಡ್ ಮಾಡ್ಕೊಬಹುದು. ಹಾಕಿದೀನಿ, ಡನ್ ಕೊಟ್ಟಿದ್ದೀನಿ. ಜಸ್ಟ್ ಇಷ್ಟೇ, ಶೇರ್ ಮಾಡಿದ್ರೆ ಮುಗೀತು. ಆ ಲಿಂಕ್ ಮುಖಾಂತರ ನಮ್ಗೆ ಯಾರಾದ್ರೂ ಅದನ್ನ ಪರ್ಚೇಸ್ ಮಾಡ್ಕೊಂಡ್ರೆ ಅದರಿಂದ ಕೂಡ ನಮ್ಗೆ ಕಮಿಷನ್ ಬರುತ್ತೆ. ಇನ್ನು ಆಟೋ DM ಬಂದ್ರೆ ನಾನು ಲಾಸ್ಟ್ ತೋರ್ಸಿದೀನಿ ಅಲ್ವಾ, ಇಲ್ಲಿದೆ ನೋಡಿ, ಇದ್ರಲ್ಲಿ ನಾನು ಇವಾಗ ಓಪನ್ ಮಾಡಿದೀನಿ ನೋಡಿ, ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಅಲ್ಲಿ ಆಟೋಮೆಟಿಕ್ ಅವ್ರಿಗೆ ಚೆಕ್ಔಟ್ ಪ್ಲೀಸ್ ಚೆಕ್ಔಟ್ ಮೈ DM ಅಂತ ಇರುತ್ತೆ. ಈ ತರ ನಾವು ಏನು ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡಿರ್ತೀವಿ ಪ್ರಾಡಕ್ಟ್ಗೆ, ಹಂಗೆ ಆಟೋಮೆಟಿಕ್ DM ಅಂತ ಇದ್ರೆ, ಆಟೋಮೆಟಿಕ್ ಲಿಂಕ್ ಅಂತ ಇದ್ರೆ ಅದು ಆಟೋಮೆಟಿಕ್ ಶೇರ್ ಆಗುತ್ತೆ. ಇದಿಷ್ಟೇ ಇರುತ್ತೆ. ಓಕೆನಾ? ಇದರಲ್ಲಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನನಗೆ ಕನ್ಫರ್ಮ್ ಮಾಡಿ, ಮತ್ತೆ ಏನಾದ್ರೂ ಕಮೆಂಟ್ಸ್ ಹಾಕಿ, ನಾನು ನಿಮ್ಗೆ ಮತ್ತೆ ಅರ್ಥ ಆಗೋ ತರ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಆಟೋ ಲಿಂಕ್ ಯಾವ ರೀತಿ ಶೇರ್ ಮಾಡೋದು, ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ಇನ್ನು ಏನಾದ್ರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನನ್ನ ನೆನ್ಸ್ಕೊಂತಾ ಇರಿ. ಹಾಗೆ ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡ್ದಿರಾ ಪೂರ್ತಿ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.